ನನಗೆ ಇದೆಲ್ಲ ಆದಮೇಲೆ ಹೆಸರುಗಳು ಮರು ಜಾಸ್ತಿ ಸ್ಟಾರ್ಟ್ ಆಗೋಯ್ತು. ಪೇಮೆಂಟ್ಗಿಂತ ಮನೇಲಿ ಇರೋಕ್ಕಾಗೋದಿಲ್ಲ ರೀ. ಹೆಂಗೆ ರೀ ಬದುಕೋದು? ನಾನು ಮನೆಯಲ್ಲೇ ಒಬ್ಬರೇ, ಯೋಚನೆಗಳು ಜಾಸ್ತಿ, ಕೋರುವುದು ಜಾಸ್ತಿ. ನಾನು ತುಂಬ ನಮ್ಮೂರಲ್ಲಿ ಬಿಸ್ನೆಸ್ ಮ್ಯಾನ್, ನಮ್ಮ ಫ್ಯಾಮಿಲಿ ಆವಾಗಲೇ ಅದ್ರಲ್ಲಿ ಇರ್ತಿದ್ರು. ಇವತ್ತು ತುಂಬ ಸಂಪಾದನೆ ಮಾಡ್ತಾ ಇದ್ದೆ. ನನಗೆ ಕಲೆಗಿಂತ ದೊಡ್ಡದು ನನಗೆ ಯಾವುದಿಲ್ಲ. ಅಂಬರೀಷ್ ಅಣ್ಣ ಅವ್ರದ್ದು ಶೂಟಿಂಗ್ ಮಜಾವೇ ಬೇರೆ ಇತ್ತು. ಅವಾಗ ಹುಲಿ ಥರ ಅವ್ರದ್ದು ಗರ್ಜನೆ ಇತ್ತು. ಕರೆದು ಮಾತಾಡ್ಸೋದು, ಪ್ರೀತಿಸೋದು. ಕರೀತಾರೆ ಅಂಬರೀಷ್ ಅವ್ರು ಮನೆಗೆ ಹೋಗಿ ಊಟಕ್ಕೆ ಬಾಳ. ಅವ್ರು ಶಿವಣ್ಣ ನನಗೆ ಎಷ್ಟು ಕ್ಲೋಸ್ ಅಂದ್ರೆ ಆವಾಗ ನಡ್ತಾ ಇದ್ದೆ ಅವ್ರ ಜೊತೆ ಆಕ್ಟ್ ಮಾಡಕ್ಕೆ. ಹೆಗಲ್ ಕೈ ಹಾಕಿ ಮಾತಾಡ್ಕೊಂಡು ಸಿಗರೇಟ್ ತಂದ್ಕೊಡು ಅರಿಶಿಗೆ, ಈ ತರ ಕ್ಲೋಸ್ ಆಗ್ಲಿಕ್ಕೆ. ಈಗ ಯಶ್ ಅವರು KGF ನನಗೆ ಫುಲ್ ಸಪೋರ್ಟ್. KGF ಏನೇ ಆದ್ರೂ ನಾನು ಇರ್ತೀನಿ. ಹೋದ್ ಸರಿ ಕಷ್ಟ ಬಂದಾಗೆಲ್ಲ ಬಂದಿದ್ದಾರೆ ಪಾಪ ಹೆಲ್ಪ್. ಈಗ ಸುದೀಪ್ ಅವ್ರು ನನಗೆ ಎಷ್ಟು ಕ್ಲೋಸ್ ಇದ್ರು ಅಂದ್ರೆ, ಅವರು ಫಿಲ್ಮ್ ಬರೋ ಇಂಡಸ್ಟ್ರಿ ಬರೋ ಮೊದ್ಲಿಂದ ನನಗೆ ಪರಿಚಯ. ದುನಿಯಾ ವಿಜಯ್ ಅವರು ಕರೆದ್ರು. ಅವ್ರ ಪಾಪ ದುನಿಯಾ ವಿಜಯ್ ಅವರು ಸ್ಟೇಟ್ಮೆಂಟ್ ಕೊಟ್ರು, ಹರೀಶಿಗೆ ಹೆಲ್ಪ್ ಮಾಡಿ ಬಿಟ್ಕೊಡ್ಬೇಡಿ ಅಂತ. ಇಲ್ಲ ದರ್ಶನ್ ಅವ್ರ ಪಾಪ ಅವ್ರು ಇದು ಮೀಡಿಯಲ್ಲಿ ಬಂದು ನೋಡಿ ಬೈದು ಅವ್ರು ಅವತ್ತು ಬಂದು ಹೆಲ್ಪ್ ಮಾಡಿ, ಏನಕ್ಕೆ ಹಿಂಗೆ ಮಾಡ್ತೀರಾ ನಮ್ಮನ್ನು ಕೇಳಕ್ಕೆ. ಹೌದು, ಅವತ್ತು ಅವ್ರು ಮಾಡಿದ್ದಾರೆ. ಅವರನ್ನು ನನ್ನ ಜೀವನ ಪೂರ್ತಿ ಮರಿಬಾರ್ದು. ನೋವಾಗುತ್ತೆ ಅವ್ರ ಬಗ್ಗೆ ಮಾತಾಡಿದ್ರೆ ನನಗೆ. ಈ ಥರ ದಿನಾನು ಬಂದ್ಬಿಡ್ತಲ್ಲ ನಮ್ಮದು. ಈ ಥರ ಕಾಯಿಲೆ ಅವ್ರಿಗೊಂದು ಮಾನಸಿಕ ಕಾಯಿಲೆ. ಅವ್ರಿಗೆ ಇನ್ನು ಮುಂದೆ ದೇವ್ರು ಈ ಥರ ಸ್ಥಿತಿನೂ ತಂದಿಡ್ತಾನ. ದಯವಿಟ್ಟು ನಿಮ್ಮಲ್ಲಿ ಆದಷ್ಟು ಸಹಾಯ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸೊ 3 years ಇಂದ ಹಾಸ್ಪಿಟಲ್ ಮನೆ 3 years ಇಂದ ಇಲ್ಲ, ಶೂಟಿಂಗ್ ಮಾಡಿದೆ ಒಂದು 2 ಫಿಲ್ಮ್. ಈಗ ಒಂದು 6 ತಿಂಗಳಿಂದ ಸ್ವಲ್ಪ ಒಂದು ಸೂರ್ಯಣ್ಣ ಅಂತ ಒಂದು ಫಿಲ್ಮ್ ಮಾಡಿದ್ದೆ. ಈಗ ರಿಲೀಸ್ ಆಗಬೇಕಷ್ಟೆ. ಅದ್ರ ಮತ್ತೆ ಇನ್ನೊಂದು ಮೊನ್ನೆ ರಿಲೀಸ್ ಆಯಿತು, ಅದೊಂದು ಫಿಲ್ಮ್ ಮಾಡಿದೆ. ಆಮೇಲೆ ಈಗ ನಾಡ್ದು ತಿರ್ಗಾ ರಿಲೀಸ್ ಇದೆ. ನಮ್ಮ ಕಿನ್ನಲ್ ರಾಜು ಡೈರೆಕ್ಟ್ರು ಮೊನ್ನೆ ಫಿಲ್ಮ್ ಮಾಡಿದ್ರು, ತುಂಬ ಒಳ್ಳೆ ಫಿಲ್ಮ್, ದೇವರ ಫಿಲ್ಮ್. ನನಗೆ ಇದೆಲ್ಲ ಆದಮೇಲೆ ಹೆಸರುಗಳು ಮರು ಜಾಸ್ತಿ ಸ್ಟಾರ್ಟ್ ಆಗೋಯ್ತು. ಹೌದು, ತುಂಬ ಒಳ್ಳೆ ಫಿಲ್ಮ್ ಅದು. ದೇವಿದು ಫಿಲ್ಮ್. ಕಿನ್ನಲ್ ರಾಜ್ ಅವರು KGF ಬರ್ತಿದ್ದಾರಲ್ಲ ಹಾಡು, ಅವರ ಫಿಲ್ಮ್. ಅದರಲ್ಲಿ ತುಂಬ ಒಳ್ಳೆ ರೋಲ್ ಮಾಡಿದ್ದೀನಿ. ಅದೊಂಥರ ಏನು, ಅದು ದೇವರು ಅನುಗ್ರಹ ಮಾಡಿ ಅದನ್ನು ಕೊಟ್ಟಿರೋ ಕ್ಯಾರೆಕ್ಟರ್ ಅದು. ಸಿಂಹರೂಪಿಣಿ. ಈಗ ನಾಡ್ದು ಮತ್ತೆ 29 ರಿಲೀಸ್ ಮಾಡ್ತಾರೆ, ರಿಲೀಸ್ ಮಾಡ್ತಿದ್ದಾರೆ. ಒಂಥರ ನನಗೆ ಗೊತ್ತಿಲ್ಲ ಅದು ಹೇಗಾಗೋಯ್ತು ಸಿನಿಮಾ ಅಂತೇಳಿ. ತುಂಬ ಒಳ್ಳೆ ಡೈರೆಕ್ಟರ್ ಅವರು. ಮಾಡಿದ್ದೀನಿ. ಪೇಮೆಂಟ್ಗಿಂತ ಮನೇಲಿ ಇರೋಕ್ಕಾಗೋದಿಲ್ಲ ರೀ. ಹೆಂಗೆ ರೀ ಬದುಕೋದು? ನಾನು ಮನೆಯಲ್ಲೇ ಒಬ್ಬರೇ, ಯೋಚನೆಗಳು ಜಾಸ್ತಿ, ಕೋರುವುದು ಜಾಸ್ತಿ. ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ. ನಾನು ಏನಾದರೂ ಕೆಲಸ ಏನು ಕೆಲಸ ಮಾಡೋದು? ಏನು ಗೊತ್ತಾ, ಕಲಾವಿದ ಆದವರಿಗೆ ಎಲ್ಲ ಬಿಟ್ಟು ಬಂದಮೇಲೆ ಮತ್ತೆ ಮಾಡೋಕ್ಕಾಗೋದಿಲ್ಲ. ನಾನು ತುಂಬ ನಮ್ಮೂರಲ್ಲಿ ಬಿಸ್ನೆಸ್ ಮ್ಯಾನ್, ನಮ್ಮ ಫ್ಯಾಮಿಲಿ ಆವಾಗಲೇ ಅದ್ರಲ್ಲಿ ಇರ್ತಿದ್ರು. ಇವತ್ತು ತುಂಬ ಸಂಪಾದನೆ ಮಾಡ್ತಾಯಿದ್ದೆ. ನನಗೆ ಕಲೆಗಿಂತ ದೊಡ್ಡದು ನನಗೆ ಯಾವುದಿಲ್ಲ. ಇವತ್ತು ನನಗೆ ಬೇಗ ಒಂದು ಗುಣ ಆಗಬೇಕು, ಬಣ್ಣ ಹಚ್ಚಬೇಕು, ನನಗೆ ಆ್ಯಕ್ಟ್ ಮಾಡಬೇಕು. ಅದನ್ನು ಬಿಟ್ಟು ನಾನು ಬದುಕೋದಿಲ್ಲ. ಒಂದು 350 ಮೇಲೆ ಆಗಿದೆ. ಕನ್ನಡದಲ್ಲಿ ತೆಲುಗು ಎಲ್ಲ ಮಾಡಿದೆ. ಆವಾಗ ಅರ್ಧ ಮಾಡಿ ಬಂದುಬಿಟ್ಟೆ 99ನೇ ಇಸ್ವಿಯಲ್ಲಿ. ಮಹೇಶ್ ಬಾಬು, ರಾಜ್ಕುಮಾರ್ ಫಸ್ಟ್ ಹೀರೋ ಮಹೇಶ್ ಬಾಬು. ಒಂದು ಚಿಕ್ಕ ಫ್ರೆಂಡ್ ರೋಲ್ ಮಾಡಿದೆ. ಅದಾದಮೇಲೆ ಶ್ರೀಹರಿ ಇದ್ದರು, ಮಾಡಿದೆ ಅವ್ರ ಜೊತೆಗೆ ಒಂದು. ಅದೇ ಅವರು ಕರೆದು ಕೊಡ್ತಾಯಿದ್ರು, ಕ್ಯಾರೆಕ್ಟರ್ ಸಿಗ್ತಲ್ಲ ಸರಿಯಾಗಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟಿಲ್ಲ. ಫಸ್ಟ್ ಟೈಮ್ ನೀವು ಬಣ್ಣ ಹಚ್ಚಿರೋದು ಯಾವ ಮೂವಿ? ಓಂ ಪಿಕ್ಚರ್. ಫಸ್ಟು ಓಂ ಫಿಲ್ಮ್. ಅದು ರಿಲೀಸ್ ಆಗಿದ್ದು. ಬಣ್ಣ ಹಚ್ಚಿದೆ ಆ್ಯಕ್ಚುಲಿ ಆಪರೇಷನ್ ಅಂತ. ಅಂಬರೀಷ್ ಅಣ್ಣ ನನಗೆ ಫಸ್ಟು ಚಿತ್ರರಂಗದಲ್ಲಿ ಸಪೋರ್ಟ್ ಆಗಿ ನಿಂತಿದ್ದು ಅಂಬರೀಷ್ ಅಣ್ಣ. ಅವರು KGF ಥರ ಆವಾಗ ಅದೇ ಸೆಟ್ಟು, KGF ಥರ ಏನು ಸೆಟ್ ಮಾಡಿ ಅದೇ ಥರ ಆಪರೇಷನ್ ಅಂತ ಸೆಟ್ಟು, ರಿಯಾಲಿಟಿಗೆ ಫ್ಯಾಕ್ಟ್ರಿ. ಅಂಬರೀಷ್ ಅಣ್ಣ ಅವ್ರದ್ದು ಶೂಟಿಂಗ್ ಮಜಾವೇ ಬೇರೆ ಇತ್ತು. ಆವಾಗ ಭಯಂಕರ ಹುಲಿ ಅದು ನಮ್ಮ ಚಿತ್ರರಂಗದಲ್ಲಿ. ಅಂದರೆ ಪ್ರೀತಿಯ ಹುಲಿ ಅದು, ಇದಲ್ಲ, ಅದು ಮನಸ್ಸೇ ಬೇರೆ. ಹುಲಿ ಥರ ಅವ್ರದ್ದು ಗರ್ಜನೆ ಇತ್ತು. ಕರೆದು ಮಾತಾಡ್ಸೋದು, ಅವ್ರು ಪ್ರೀತಿಸೋದು. ಆಮೇಲೆ ಸುಮ್ಮನೆ ಗೊರ್ರ ಅನ್ನೋದು, ಅದೊಂದು ಅವ್ರದ್ದೊಂದು ಹಾಬಿ ಅದು ಇರ್ಬೋದು. ಬಟ್ ಹೃದಯವಂತ ಅಂಬರೀಷ್ ಅಣ್ಣ ಥರ ನನಗೆ, ನಾನು ಎಲ್ಲಿ ಮಿಸ್ ಮಾಡ್ಕೊಂಡೆ ಅಂದರೆ, ತುಂಬ ಹೀರೋಗಳನ್ನ ಹಚ್ಕೊಳ್ಳಲ್ಲ ನಾನು.
ಹಚ್ಕೊಳ್ಳೋದಿಲ್ಲ, ಜಾಸ್ತಿ ಹಚ್ಕೊಳ್ಳೋದಿಲ್ಲ. ಅಂದರೆ ಹಾ, ಹಾ. ಕರೀತಾರೆ ಅಂಬರೀಷ್ ಅವ್ರ ಮನೆಗೆ ಹೋಗಿ ಊಟಕ್ಕೆ ಬಾಳ ಅವ್ರ ಮಾಪ್ಲೆ ಅಂತ ಒಬ್ಬರು ಇದ್ರು, ಅಂಬರೀಷ್ ಅಣ್ಣಂದು ಮಾಪ್ಲೆ ಒಳ್ಳೆ ಐಟಮ್ ಅಣ್ಣ ಅಂತ ಅವ್ರು ಹೇಳೋದು. ಅವರು ತಮಿಳ್ನವ್ರು ಹುಡುಗ, ಒಳ್ಳೆ ಅಡುಗೆ ಮಾಡು ಕರ್ಕೊಂಬರ್ತೀನಿ ಅವನು. ನಾನು ಮೆತ್ತಗೆ ಹೋಗೋದೇ ಇಲ್ಲ ಅವ್ರ ಮನೆಗೆ. ಅಂದರೆ ನನಗೇನು ಗೊತ್ತು, ಅವ್ರು ದೊಡ್ಡವರು, ಜಾಸ್ತಿ ಕ್ಲೋಸ್ ಆಗಿಬಿಟ್ಟು ಈಗ ಯಾವ ಥರ ಒಂದಿನ ಗಲಾಟೆ ಆಗುತ್ತೆ, ಬೇಡ, ದೂರದಲ್ಲಿದ್ದವರನ್ನು ಪ್ರೀತಿಸುವ, ಈ ಥರ ನನ್ನ ಭಾವನೆ. ನಾನು ಯಾರ ಥರನೂ ಕ್ಲೋಸ್. ಶಿವಣ್ಣ ನನಗೆ ಎಷ್ಟು ಕ್ಲೋಸ್ ಅಂದರೆ ಆವಾಗ ಓಮಲ್ಲಿ ನಡ್ತಾ ಇದ್ದೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಅವರೇ ಬಂದು ಹೆಗಲು ಕೈ ಹಾಕೋದು, ಅವರೇ ನನ್ನನ್ನು ಗೊತ್ತಾಗ್ತಿತ್ತು, ಅವರಿಗೆ ಹೆದರ್ತಾರೆ, ಭಯ ಆಗುತ್ತಲ್ಲ, ಕಣ್ಣು ಇಡಬೇಕು, ಮಾತಾಡಬೇಕು, ಹೆಗಲು ಕೈ ಹಾಕಿ ಮಾತಾಡಿಕೊಂಡು ಸಿಗರೇಟ್ ತಂದ್ಕೊಡು ಅರಿಶಿಗೆ, ಈ ಥರ ಕ್ಲೋಸ್ ಆಗ್ತಾಯಿದ್ವಿ. ಅದಾದಮೇಲೆ ನಾನು ಅವ್ರನ್ನ ಮೀಟ್ ಆಗೋದಿಲ್ಲ. ಅಲ್ಲ ಅಂದರೆ ಫಿಲ್ಮಲ್ಲಿ ಮೀಟ್ ಆಗ್ತೀನಿ, ಫೋನ್ ಮಾಡೋದು, ಫ್ರೆಂಡ್ಸ್ ತುಂಬ ಜನ ಬುದ್ಧಿವಂತರು ಫ್ರೆಂಡ್ಶಿಪ್ ಮಾಡಿ ಜೊತೆಗೆ ಇಟ್ಕೊಂಡು ನಂಬರ್ ಮಾಡಿ ಅಣ್ಣ ಎಲ್ಲಿದೆ ಎಲ್ಲ ಮಾಡ್ತಾರೆ. ನನಗದು ಮೋಸ ಆದಾಗ ಮಾಡಬಾರ್ದು. ಅಣ್ಣನ ಮುಂದೆ ಎಷ್ಟು ಪ್ರೀತಿ ಒಳಗೆ ಇಟ್ಕೋಬೇಕು, ಪ್ರೀತಿ ಇದ್ದ ಒಳಗೆ ಅವರನ್ನು ನೆಕ್ಸ್ಟ್ ಟಾರ್ಗೆಟಿಗೆ ನೆಕ್ಸ್ಟ್ ಕ್ಯಾರೆಕ್ಟರ್ ಸಿಗಲಿಕ್ಕೆ ಫ್ರೆಂಡ್ಶಿಪ್ ಮಾಡೋದು ತಪ್ಪು ಅಂತ ಈ ಗಿಲ್ಟಿ ನನ್ನ ಒಳಗೆ ಅದು ಇರೋದು. ಕೆಲವರಿಗೆ ಅದೇನಾಗಿದೆ, ಅವನು ಬರೋದಿಲ್ಲ, ಅವನಾಗಿ ಕೇಳೋದಿಲ್ಲ, ನಾವೇನು ಮಾಡಿ ಹೀಗೆ ನಾವು ಎಲ್ಲ ಇರುಗಳಿಂದ ತುಂಬ ದೂರ ಅಂದರೆ ನನಗೆಲ್ಲೋ ಅವ್ರನ್ನ ಮಿಸ್ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಈಗ ದರ್ಶನ್ ಅವರೇ ಆಗಲಿ, ನಂಗೆ ಮೊದಲಿಂದ ಸಪೋರ್ಟ್ ಅವರು. ಯಾವ ಸಿನಿಮಾನ ಅವಕಾಶ ಕೇಳಿದ್ರೆ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಆದ ಕರ್ಸಿ ಮಾಡ್ತಾರೆ. ಇವತ್ತವರೆಗೆ ನಾನು ತುಂಬ ಸಮಯ ನೋಡೋದೆ, ಸುಮ್ಮನೆ ಹೋಗೋದಿಲ್ಲ. ಅಂದರೆ ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು, ಅವ್ರು ತಿನ್ನಾದರೂ ಇಸ್ಕೊಳ್ಳೋಕ್ಕೆ ಅಥವಾ ಏನೋ ಇದು ನನಗೆ ಬರೋದಿಲ್ಲ. ಈಗ ಯಶ್ ಅವರು KGF ನನಗೆ ಫುಲ್ ಸಪೋರ್ಟ್. KGF ಏನೇ ಆದರೂ ನಾನು ಇರ್ತೀನಿ. ಇವನು ನನಗೆ ಹೋದ ಸರಿ ಕಷ್ಟ ಬಂದಾಗೆಲ್ಲ ಬಂದಿದ್ದಾರೆ ಪಾಪ ಹೆಲ್ಪಿಗೆ. ಏನಾದರೂ ಇದು ನಾನು ನೋಡ್ಬಿಡ್ತೀನಪ್ಪ ಅಂತ ಹೇಳಿದವರು. ನಾನು ಮತ್ತೆ ಅವರನ್ನು ಪ್ರಯತ್ನ ಮಾಡಲಿಲ್ಲ ಮೀಟ್ ಆಗಲಿಕ್ಕೆ, ಕಾಲ್ ಮಾಡೋದು ಆಗಾಗ ಆ ಥರ ಮಾಡೋದಿಲ್ಲ ನಾನು. ಏನಕ್ಕೆ ಅಂದರೆ ದೊಡ್ಡ ಸ್ಟಾರು, ಎಲ್ಲೋ ಅವ್ರಿಗೆ ನಾವು ಇರಿಟೇಷನ್ ಆಗಿ ನಾವು ಅವರನ್ನು ಕಳ್ಕೊಂಡ್ಬಿಟ್ರೆ ಅವರಿಗೆ ನನ್ನನ್ನು ಕಳ್ಕೊಂಡು ದೊಡ್ಡದಲ್ಲ. ನನ್ನಂಥವ್ರು ಸಾವಿರಾರು ಜನ ಈಗ ಫ್ರೆಂಡ್ ಆಗ್ತಾರೆ, ಬೇಕಾದಷ್ಟು ಜನ ಕೋಟಿ ಅಧಿಪತಿಗಳು ಬಂದು ಫ್ರೆಂಡ್ ಆಗ್ತಾರೆ. ನಮಗೆ ಸಿಕ್ಕಿದ್ದು ಒಂದು ಯಶ್, ನಾವು ಕಳ್ಕೊಂಡ್ಬಿಟ್ರೆ ಅವ್ರನ್ನ ಕಳ್ಕೊಬಾರ್ದು. ಅಟ್ಲೀಸ್ಟ್ ಒಂದು ಕಡೆಯಲ್ಲಿ ನಮ್ಮ ಹೃದಯದ ಇದ್ದಾರಪ್ಪ, ಅವ್ರ ಹೃದಯದಲ್ಲೇ ಇರಬೇಕು. ಎಲ್ಲರೂ ಕೆಳಗೆ ಇಳಿದ್ಬಿಟ್ರೆ ಹೃದಯದಿಂದ ನನಗೆ ಅದು ಕೊರಗಲ್ಲ. ಅಯ್ಯೋ ಒಬ್ಬರನ್ನು ಕಳ್ಕೊಂಬಿಟ್ಟೆ. ಸಂಪಾದನೆ ಮಾಡೋದು ಒಬ್ಬರನ್ನು ಕಷ್ಟ ರೀ, ಒಬ್ಬರ ಪ್ರೀತಿ ಸಂಪಾದನೆ ಮಾಡೋದು, ಒಬ್ಬರ ಸ್ನೇಹ ತುಂಬ ಕಷ್ಟ ಈ ಪ್ರಪಂಚದಲ್ಲಿ, ಎಲ್ಲಕ್ಕಿಂತ ಕಷ್ಟ. ಹೃದಯದಿಂದ ಇಳಿದೋಗ್ಬಿಟ್ರೆ ಮತ್ತೆ ಅದು ಅವರಿಗೆ ನಾವು ನಮಗೆ ಆಗ್ತಾಯಿರ್ತದೆ, ಕೊರಗ್ತಾ ಇರ್ತೀವಿ, ಅಯ್ಯೋ ಹಿಂಗಾಯ್ತು. ಹೀಗೆ ಇದರಿಂದ ನಮಗೇನೆಂದರೆ ಹೆಚ್ಚು ನಾನು ಎಲ್ಲ ಕಡೆಯೂ ಸೇರೋದಿಲ್ಲ. ತುಂಬ ಕ್ಲೋಸು, ಅವ್ರ ಹತ್ರ ಕ್ಲೋಸು. ಈಗ ದಕ್ಷಿಣ ಕನ್ನಡ ಉಡುಪಿ ಕಡೆ ಒಂದು ಸ್ವಲ್ಪ ಬಿಹೇವಿಯರ್ ಹಂಗೆ ಅನ್ಸುತ್ತೆ, ಅದೇ ಇರಬೇಕು ಅಂದರೆ ನಾಚಿಗೆ ನನಗೆ. ಈಗ ಸುದೀಪ್ ಅವರು ಅದೇ ನಿಮಗೆ ನಾಚಿಕೆ ಸ್ವಭಾವ ಸರ್. ಹೀರಲ್ಲಿ ಇದು ಸ್ಕ್ರೀನಲ್ಲಿ ಯಾವ ಥರ ಟೆರರ್ ಲುಕ್ ಕಾಣಿಸಿದ್ರು ತುಂಬ ನಾಚಿಕೆ ಆಗುತ್ತೆ. ಏನು ಮತ್ತೆ ಈಗ ಹೋಗಬೇಕು, ಕೂತ್ಕೊಳ್ತೀವಿ, ಊಟ ಆಯಿತು, ಕಾಫಿ ಆಯಿತಾ, ಕಾಫಿ, ನೆಕ್ಸ್ಟ್ ಏನು ಮಾತಾಡೋದು, ಸುಳ್ಳು ಮಾತಾಡಬೇಕಲ್ಲಿ. ಅದು ಮೊನ್ನೆ ನಿಮ್ಮ ಫಿಲ್ಮ್ ನೋಡ್ಕೊಂಬಂದೆ, ಅದ್ರಲ್ಲಿ ನಿಮ್ದು ಇದು ಈ ಥರ ಹೀಗೆಲ್ಲ ಹಾಗೆ ಏನಾದರೂ ಹೇಳ್ತಾ ಇರಬೇಕು, ಕತೆ ಹೇಳ್ತಾ ಇರಬೇಕು. ಅವ್ರಿಗೆ ಏನಾದರೂ ಅವ್ರು ಮೆಚ್ಚಿಸ್ತಾರೆ. ನಂಗೆ ಅದು ಬರೋದಿಲ್ಲ, ನಾನು ನೋಡಿರೋದಿಲ್ಲ, ನಂಗೆ ಪ್ಲ್ಯಾನ್ ಇಲ್ಲ. ನಾನು ಯಾವುದೂ ಈಗ ಪ್ಲ್ಯಾನ್ ಇಟ್ಕೊಂಡು ನಾನು ಮಾತಾಡೋದಿಲ್ಲ, ನಂಗೆ ಬರೋದಿಲ್ಲ ಅದು ಪ್ಲ್ಯಾನ್ ಮಾಡಲಿಕ್ಕೆ. ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ನಾನೇ ಹಾಳಕ್ಕೆ ಬೀಳ್ತೀನಿ, ನನ್ನ ಪ್ರಾಬ್ಲಮ್ ಅದು. ಈಗ ಸುದೀಪ್ ಅವರು ನನಗೆ ಇಷ್ಟು ಕ್ಲೋಸ್ ಇದ್ರು ಅಂದರೆ, ಅವರು ಫಿಲ್ಮ್ ಇಂಡಸ್ಟ್ರಿ ಬರೋ ಮೊದಲಿಂದ ನನಗೆ ಪರಿಚಯ. ಅಲ್ಲಿ ಉಪೇಂದ್ರ ಆಫೀಸಿಗೆ ಬರ್ತಾಯಿದ್ರು. ಆವಾಗದಿಂದ ಅವ್ರದ್ದು ಹೋರಾಟ ಏನು, ಅವರೊಬ್ಬರು ಒಂಟಿ ಹೋರಾಡೋದು ಒಬ್ಬರೇ, ಆವಾಗದಿಂದ ಬೈಕಲ್ಲಿ ಬಂದು ಫೋಟೋಸ್ ತೊಗೊಂಬರೋದು, ಅಪ್ರೋಚ್ ಮಾಡೋದು. ದೊಡ್ಡ ಶ್ರೀಮಂತರ ಮನೆ ಮಗ ಅವರು, ಬೇಕಾದಷ್ಟು ಇದ್ದದ್ದು ಆಯಿತಾ. ಅಂಥದ್ದಲ್ಲಿ ಕಷ್ಟಪಟ್ಟು ನಾವು ಜೊತೆಗೆ ನೋಡಿದ್ದೀವಿ. ಇವತ್ತೇನಕ್ಕೆ ಅವರಿಂದ ದೂರ ಇದ್ದೀವಿ ಅಂದರೆ ಮಧ್ಯದಲ್ಲಿ ನಾವು ಗ್ಯಾಪ್ ತಗೊಂಡಿದ್ವಿ. ಈ ಕಷ್ಟ ಬಂತು ಅಂತ ಅವ್ರ ಹತ್ರ ಹೋಗೋದು ಹೇಗೆ? ಈ ವಿಷಯದಲ್ಲಿ ಮಾಡಿಲ್ಲ. ಹೇಗೆ ಹೋಗ್ಬೋದು ನಾನು? ಇಲ್ಲ, ಮಾಡಿಲ್ಲ. ಬಟ್ ಅದು ಅವ್ರಿಗೆ ಗೊತ್ತಾದರೆ ಮಾಡಿಸ್ತಾರೆ, ಅಥವಾ ನಾನು ಅಪ್ರೋಚ್ ಮಾಡಬೇಕು. ನಾನು ಇನ್ನಾಚಿಗೆ ಹೌದು.
ನಿಮಗೆಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿಗೋಸ್ಕರ ಹೌದು, ಅದೇ ಈ ಸರಿ ಮಾಡ್ತೀನಿ ಖಂಡಿತ. ಅವರ ಅವ್ರತ್ತೆಲ್ಲ ಹೇಳ್ತೀನಿ, ಅಟ್ಲೀಸ್ಟ್ ನಿಮ್ಮಿಂದ ಏನಾಗುತ್ತೆ ನಂಗೆ ಸಹಾಯ ಮಾಡಿ, ಅಥವಾ ಅಟ್ಲೀಸ್ಟ್ ಒಂದು ವಿಡಿಯೋ ಬೈಟ್ ಮಾಡಿ ನೀವು ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟರೆ ಈ ಥರ ಒಬ್ಬ ಹರೀಶ್ ರಾಯ್ ಸಾನಾಟನಿಗೆ ಇಂಥ ಪರಿಸ್ಥಿತಿ ಇದ್ದಾನೆ, ಎಲ್ಲ ಕೈ ಜೋಡಿಸೋಣ ಅಂತ ಒಬ್ಬರು ನಾಯಕ ನಟರು ಬಿಟ್ಟರೆ ಎಲ್ಲರೂ ಸಪೋರ್ಟಿಗೆ ಬಂದು ನಿಲ್ತಾರೆ. ಅದಕ್ಕೆ ನಾನು ಶಿವಣ್ಣ ಹತ್ರ ಒಂದು ರಿಕ್ವೆಸ್ಟ್, ನಾನು ಶಿವಣ್ಣ ಹತ್ರ ಒಂದು 6 ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದೀನಿ ರೀ. ಅವ್ರಿಗೆ ಪಾಪ ಹುಷಾರು ತಪ್ಪಿತ್ತಲ್ಲ, ಹೋಗಬೇಕು ಅಂತ. ನನಗೆ 6 ತಿಂಗಳಿಂದ ಆವಾಗ ಲಂಗ್ಸಿದ್ದು ಅದು ಇದಕ್ಕಿಂತ ಜೋರು ಎಫೆಕ್ಟ್. ಅದು ಲಂಗ್ಸಿದ್ದು ಅದು ನಾನು ಯಾವಾಗ ಆ ರೂಮಿಂದ ಇಲ್ಲಿ ಬರಬೇಕಾದ್ರೆ ಕೂತ್ಕೊಂಡು ಬರೋದು, ನನಗೆ ಅದು ನೆಬಿಲೇಷನ್ ಮಾಡಬೇಕು, ಮಾಡಿದರೆ ಸ್ವಲ್ಪ ತಣ್ಣಗಾಗುತ್ತೆ, ಇಲ್ಲಾಂದರೆ ಉಸಿರು ಇರೋದೇ ಇಲ್ಲ. ಅದು ಪ್ರಾಬ್ಲಮ್. ಅದು ಕಮ್ಮಿ ಆಗಿದೆ ಈಗ, ಅದರದ್ದು ಅಷ್ಟು ಪ್ರಾಬ್ಲಮ್ ಇಲ್ಲ. ಆದರೂ ಜಾಸ್ತಿ ಓಡಾಡಬಾರ್ದು. ಆವತ್ತಿಂದ ಶಿವಣ್ಣ ಮನೆ ನೋಡಬೇಕು, ಹೋಗಿ ಬರಬೇಕು ಅಂತ. ಬಟ್ ಇದಿರಲಿಲ್ಲ ಆಗ ಪ್ರಾಬ್ಲಮ್. ಈಗ 3 ತಿಂಗಳಿಂದ ಇದು ಸ್ಟಾರ್ಟ್ ಆಯ್ತಲ್ಲ, ಹೆಂಗೆ ಶಿವಣ್ಣ ಹತ್ರ ಹೋಗೋದು, ಇಲ್ಲಿಗೆ ಹೋಗೋದು ಹೇಗೆ? ಫಸ್ಟ್ ಆಫ್ ಆಲ್ ಅಷ್ಟು ನನಗೆ ಹೊಟ್ಟೆ ಪ್ರಾಬ್ಲಮ್ ಇತ್ತು, ಮೋಷನ್ ಪ್ರಾಬ್ಲಮ್ ಇತ್ತು. 1.5 ತಿಂಗಳು ಅದೇ ಸಫರ್ ಆಗ್ತಾಯಿದ್ದೆ, ಆಗಿಲ್ಲ. ಅದಾದಮೇಲೆ ಈಗ ಇದು ಸ್ಟಾರ್ಟ್ ಆಗೋಯ್ತು. ಇಲ್ಲಿಂದ ಅಲ್ಲಿ 3 ಅವರ್ಸು ನನಗೆ ಹೋಗಿ ಬರೋಕ್ಕೆ ಧೈರ್ಯ ಇಲ್ಲ, ಸಾಥ್ ಕೊಡ್ತದೆ ದೇಹ. ಈ ಸರಿ ವಿಷಯದಲ್ಲಿ ಅದು ಒಂದು ಸಾರಿ ಹೋಗ್ಬೇಕು, ಶಿವಣ್ಣ ಮನೆಗೆ ಹೋಗಿ ನನಗೆ ಮಾತಾಡಿಸ್ಬೇಕು, ಏನು ಮಾಡೋದು, ಏನಾದರೂ ಇಂಡಸ್ಟ್ರಿಯಿಂದ ನನಗೆ ಒಂದು ಏನು ಹೆಲ್ಪ್ ಸಿಗುತ್ತೆ. ಅವರು ಅಣ್ಣ ಮುಂದೆ ನಿಂತಾರೆ ಶಿವಣ್ಣ, ಸ್ವಲ್ಪ ನನಗೆ ಧೈರ್ಯ ಬರ್ತದೆ. ಏನಂದ್ರೆ ಮೇಯ್ನ್ ನನಗೆ ಧೈರ್ಯ ಇಲ್ಲ. ಧೈರ್ಯ ಇಲ್ಲ ಅಂದರೆ ಒಂದು ಕಡೆ ಫ್ಯಾಮಿಲಿ ನೋಡ್ಕೊಳ್ಳೋದ, ಅಥವಾ ನನ್ನನ್ನು ನಾನು ಕೇರ್ ತೊಗೊಳ್ಳೋದ. ಅದಕ್ಕೆ ಡಾಕ್ಟರ್ಸ್ ಹೇಳಿ, ಫಸ್ಟ್ ನೀವು ಇದನ್ನು ಹೊರಗೆ ಬಿಡಿ, ವಿಷಯನ ಹೊರಗೆ ಬರಲಿ ನೋಡಿ, ಆದಷ್ಟು ಟ್ರೈ ಮಾಡಿ ಮೀಟ್ ಆಗಲಿಕ್ಕೆ. ಇಬ್ಬರನ್ನು ಮೀಟ್ ಆಗ್ಬೋದು, ಟ್ರೈ ಮಾಡಿ. ಅಲ್ಲಿ ಎಲ್ಲರೂ ಈ ಸ್ಥಿತಿಯಲ್ಲಿ ನಾನು ಹೋಗಿ ಮೀಟ್ ಆಗೋದು ಹೇಗೆ? ಅದಕ್ಕೆ ಹೀಗೆ ಮಾತಾಡಬೇಕು, ಫಿಲ್ಮ್ ಚೇಂಬರ್ ಹತ್ರ ಮಾತಾಡಿ ಹೇಗಾದರೂ ಮಾಡಿ ಇದನ್ನು ಏನು ನನಗೆ ಏನಾದರೂ ಏನು ಸಹಾಯ ಸಿಗ್ಬೋದು ಅಂತ ಕೇಳಬೇಕು. ಫಸ್ಟ್ ನಿಮಗೆ ಇವಾಗ ಗೊತ್ತಾಯ್ತಲ್ಲ ಸರ್ ಈ ಥರ 4th ಸ್ಟೇಜ್ ಇದೆ ಅಂತ, ನೀವು ಫಸ್ಟ್ ಅಪ್ರೋಚ್ ಮಾಡಿದ್ದೀರಾ ಸರ್ ಈ ಥರ ಆಗಿದೆ ಅಂತ? ನಾನು ಯಾರನ್ನೂ ಅಪ್ರೋಚ್ ಮಾಡಿಲ್ಲ. ಬಂದು ನಾನು ಹೇಳಿದಲ್ಲ, ಅವರು ಯೂಟ್ಯೂಬರ್ ಗೋಪಿಗೌಡರು ಸಡನ್ನಾಗಿ ಸಿಕ್ಕಿದವರು. ಅವಾಗ ನಾನು ಮೆಂಟಲಿ ನೋಡಿ, ನೀವು ಹಳೆ ವಿಡಿಯೋ ನೋಡಿ, ಫುಲ್ ನಗ್ತಾ ಖುಷಿಯಲ್ಲಿದ್ದೆ. ಅಂದರೆ ನನಗೆ ಗೊತ್ತಿಲ್ಲ ಅದೇನೋ ಹೇಳ್ತಾರೆ ಸಹಾಯ ಮಾಡಲಿಕ್ಕೆ. ಹೌದು, ಕ್ಯಾನ್ಸರ್ ಇದ್ದಿದ್ದು, ಅದಕ್ಕೆ ಸಹಾಯ ಬೇಕು. ಅವರು ಪಾಪ ನನ್ನ ಪರವಾಗಿ ಮಾತಾಡಿದ್ದು. ಅಷ್ಟೊತ್ತಿಗೆ ಇವರೆಲ್ಲ ಫೋನ್ ಮಾಡಿದ್ರಲ್ಲ, ನಾಯಕರ ಹತ್ರ ನಾವಿದ್ದೀವಿ ಅಂತ. ತಕ್ಷಣ ನಾನು ಹೇಳಿದೆ, ಯಶ್ವರ್ ದರ್ಶನ್ ಅವರೆಲ್ಲ ಫೋನ್ ಮಾಡಿದ್ರು. ಹೌದು, ಅವ್ರು ಮಾಡಿದರು. ದುನಿಯಾ ವಿಜಯವರು ಕರೆದ್ರು. ಅವರು ಪಾಪ ದುನಿಯಾ ವಿಜಯವರು ಸ್ಟೇಟ್ಮೆಂಟ್ ಕೊಟ್ಟರು, ಹರೀಶಿಗೆ ಹೆಲ್ಪ್ ಮಾಡಿ ಬಿಟ್ಕೊಡ್ಬೇಡಿ ಅಂತ. ಅವರು ಒಂದು ಕಷ್ಟದಿಂದ ಆವಾಗ ವಿಲನ್ ಆಗಿದ್ರು. ಪಾಪ ನಿಜವಾಗಿ ಕಷ್ಟದಲ್ಲಿ ಬಂದು ಗೆಲ್ಲುವುದು ಹೇಗೆ ಅಂತ ತೋರಿಸ್ಕೊಟ್ಟೊಬ್ಬ ವ್ಯಕ್ತಿ ದುನಿಯಾ ವಿಜಯ್. ನನಗೆ ಅವ್ರದ್ದು ಭಾಳ ಒಂದು ಅವರು ಸಪೋರ್ಟಿಗೆ ನಿಂತರು, ಖುಷಿಯಾಗೋಯ್ತು ನನಗೆ. ತಕ್ಷಣ ನೆಕ್ಸ್ಟ್ ಅಷ್ಟು ಚಾನಲ್ ಬರ್ತಾನೆ ಇದ್ರಲ್ಲಿ ಹೇಳಿದೆ, ನನಗೇನು ಸಹಾಯ ಬೇಡ, ಎಲ್ಲ ಬಂದಿದ್ದಾರೆ ಸಾಕು ಅಂತ ಅಂದೆ ನಾನು. ಆವಾಗಲೇ ನನಗೆ ಗೊತ್ತಿಲ್ಲ ಇದು ಹೇಗೆ ಮುಂದೆ ಏನು, ಇದು ಕ್ಯಾನ್ಸರ್ ಏನಾಗುತ್ತೆ ಮುಂದೆ. ಇವತ್ತು ಈ ಸ್ಟೇಜಿಗೆ ನಾನು ಬರ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಇವಾಗ ಬಂದು ಈ ಥರ ನಿಂತಿದೆ, ಬಾಯಿ ಡ್ರೈ ಆಗ್ಬಿಡೋದು, ಹಂಗೆ ಡ್ರೈ ನಾಲಿಗೆ ಹೊಸ ಕೆಲವೆಲ್ಲ, ಅದು ಕ್ಯಾಲ್ಸಿಯಂ ಕಮ್ಮಿ ಆಗೋದು ಅಂತಾರೆ. ಹಾಗೆ ಬೆಳಗ್ಗೆ ಒಂದೊಂದು ಹೆಚ್ಚಾಗಿ ಬೆಳಗ್ಗೆ 4 ಗಂಟೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಇವತ್ತು ಏನು ಹೊಸದಾಗಿರೋರು ಆಗಿದೆಯಾ ದೇಹದಲ್ಲಿ ಬದಲಾವಣೆ, ಎದ್ದ ತಕ್ಷಣ ನೆಬ್ಲೇಷನ್ ಬೇಕು, ಇಲ್ಲಾಂದರೆ ಉಸಿರಾಟ ಹಿಂಗೆ ಅಂತದೆ. ಅದು ಇರ್ತದೆ ಅಂತ ಹೇಳಿದ್ದಾರೆ. ಅಯ್ಯೋ ಬಟ್ ಈ ಏನು ಹೊಸ ಏನು ಇಂಜೆಕ್ಷನ್ ಇದೆ ಅದು ಸ್ಟಾರ್ಟ್ ಕಮ್ಮಿ ಮಾಡಿದ್ಮೇಲೆ ಹೊಟ್ಟೆಲಿರೋದು ಕ್ಯಾನ್ಸರ್ ಕಣಗಳು ಕಮ್ಮಿ ಆದರೆ ಅವುಗಳು ಬಿಟ್ಕೊಡ್ತದೆ. ರಿಯಾಕ್ಟ್ ದೇಹದಲ್ಲಿ ಕಮ್ಮಿ ಮಾಡ್ತಾ ಬಂದಾಗೆ ಪ್ರೋಟೀನ್ ವಾಟರ್ ಆಟೋಮೆಟಿಕ್ ದೇಹದಲ್ಲಿ ಸೇರ್ತದೆ. ನೀರು ದೇಹದಲ್ಲಿ ಇರಬೇಕು, ಅಷ್ಟೂ ದೇಹದ ನೀರು ನನ್ನ ಹೊಟ್ಟೆಯಲ್ಲಿದೆ. ಬ್ಲಡ್ ತಿಕ್ ಸಪ್ರೇಟ್ ಇರ್ತದೆ. ಸೊ ದೇಹದಲ್ಲಿ ನೀರು ಇಲ್ಲದಿದ್ದರೆ ಹೇಗೆ ಒಂದು ಕಡೆ ಮಾತ್ರ ಸೇರ್ಕೊಂಡ್ಬಿಡೋದು ಈ ಥರ.
ಈಗ ಫಸ್ಟ್ ಯಶ್ ಅವರೇ ನಿಮಗೆ ಕಾಲ್ ಮಾಡಿದ್ರು ಸರ್? ಹೌದು ಅವರೇ ಕಾಲ್ ಯಶ್ ಅವರೇ ಕಾಲ್ ಮಾಡಿ ಆವಾಗ ಅದು ಯಾವ ಚಾನಲ್ ಬಂತು ಪಾಪ ಅವರೇ ಮುಂದೆ ನಿಂತು ಹೆದರಬೇಡಿ. ಈ ಸರಿ ಏನಾಯ್ತು ಅಂದರೆ ನನಗೆ ಅವ್ರದ್ದೇನು ಹೇಳ್ಕೊಳ್ಳೋಕ್ಕೆ ಮನಸ್ಸು ಬಂದಿಲ್ಲ. ಅಂದರೆ ಮಾಡಿದಾರಲ್ಲ, ಲಾಸ್ಟ್ ಟೈಮ್ ಸರ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಯಶ್ ಅವರು? ಅವ್ರ ಬರ್ಡೇ ಮಾಡಿದ್ದೆ, ಕಾಲ್ ಮಾಡಿದ್ದೆ, ವಿಶ್ ಮಾಡಿದ್ದೆ, ಕಾಲ್ ಮಾಡಿಲ್ಲ ವಿಶ್ ಮಾಡಿದ್ದೆ. ಅವ್ರು ಕಾಲ್ ಮಾಡಿ ಮಾತಾಡ್ಸಿದ್ರು. ಆವತ್ತು ಕಾಲ್ ಮಾಡಿ ಏನಾದರೂ ಹೆಲ್ಪ್ ಬೇಕಾ ಮನೆಯವ್ರ ಹತ್ರ ಎಲ್ಲ ಮಾತಾಡಿ. ಆವಾಗ ಇನ್ನೂ ಹಿಂದಿ ಫಿಲ್ಮೆಲ್ಲ ಸ್ಟಾರ್ಟ್ ಆಗಿರಲಿಲ್ಲ, ಒಂದು ಡಿಸ್ಕಷನಲ್ಲಿದ್ದರು. ಅದಾದಮೇಲೆ ಈಗ ಬಾಂಬೆಲಿದ್ದಾರಲ್ಲ, ನನಗೆ ಅವರಿಗೆ ಮೈಂಡ್ ಡಿಸ್ಟರ್ಬ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಇಂಥ ಸ್ಟೇಜಲ್ಲಿ ನಾನು ಏನಂತ ಕೇಳೋದು? ಅವ್ರು ಯಾವ ಸ್ಥಿತಿಯಲ್ಲಿ ಅಲ್ಲಿರ್ತಾರೋ, ಶೂಟಿಂಗಲ್ಲಿ ಯಾವ ಬ್ಯುಸಿಲಿರ್ತಾರೋ, ಮನಸ್ಸು ಬರಲಿಲ್ಲ ನನಗೇನು. ಏನು ಹೇಳೋಕ್ಕೆ ಮನಸ್ಸು ಬರಲಿಲ್ಲ. ಅದಕ್ಕೆ ಸುಮ್ಮನೆ ಅದೇ ನೋಡೋಣ ಜನ ಫಿಲ್ಮ್ ಚೇಂಬರ್ಗೆ ಹೋಗೋಣ ನೋಡುವ. ಆಮೇಲೆ ಏನಾದರೂ ಅವರು ಮಾಡ್ತಾರೆ ಫೋನ್. ಆವಾಗ ಗೊತ್ತಾದರೆ ಖಂಡಿತ ಮೆಸೇಜಾರು ಮಾಡಿಸ್ತಾರೆ, ಯಾರ್ತಾದರೂ ಏನಾಗಿದೆ ನೋಡಿ ಅಂತೇಳಿ. ಅದು ಖಂಡಿತ ಮಾಡಿಸ್ತಾರೆ, ಅದೊಂದು ನಂಬಿಕೆ ನನಗೆ. ಸೊ ನೀವು ಅವರ ಸಹಾಯದ ನಿರೀಕ್ಷೆಯಲ್ಲಿ ಇದ್ದೀರಾ? ಹೌದು, ಖಂಡಿತ ಹೌದು. ಬಟ್ ನಿಮಗೆ ಕೇಳೋದಕ್ಕೆ ಅಂಜಿಕೆ, ಹೆಂಗೆ ಕೇಳಬೇಕು? ಅದು ಅಂಜಿಕೆಗಿಂತ ಮಾಡಿದ್ದಾರೆ, ಮಾಡಿದವ್ರ ಹತ್ರ ಪದೇ ಪದೇ ನನಗೆ ಅದು ಏನೋ ಒಂಥರ ಮುಜುಗರ. ಸರಿ ಮಾಡಿ ಹೇಗೆ ನಾನು ಅವ್ರ ಮುಂದೆ ನಿಲ್ಲೋದು ಅಲ್ವಾ ಅಂತ ಆ ಫೀಲಿಂಗ್. ಬಟ್ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಪಾಪ ಆ ಥರ ಫೀಲ್ ಇರೋದಿಲ್ಲ. ನನಗೆ ಅದು ಒಂದು ಗಿಲ್ಟಿ ಕಾನ್ಷಿಯಸ್ ನನ್ನ ಒಳಗಡೆ. ಅದಕ್ಕೆ ಸುಮ್ಮನೆ ಇದ್ದೇನೆ, ನೋಡೋಣ ಈಗ ಏನಾಗುತ್ತೆ. ಆದಷ್ಟು ಪ್ರಯತ್ನ ಮಾಡ್ತೀನಿ, ಸ್ಟಾರ್ಟ್ ಮಾಡಬೇಕು ಆದಷ್ಟು ಬೇಗ ಮೆಡಿಸಿನ್ಸು ಇದೆಲ್ಲ ನೋಡುವ. ಈಗ ಫಸ್ಟು ಒಂದು ಏನು ಈ ವಿಷಯ ಹೊರಗೆ ಬರೋಗಾಗಲಿ ಅಂತ ಅದಕ್ಕೆ ಗಣೇಶ್ ಕಾಸರಗೋಡು ಅವರು ಇಲ್ಲಲ್ಲ ನಾನು ಇರ್ತೀನಪ್ಪ, ನಿಮ್ಮ ಫೋಟೋ ನೋಡಿದ್ರೆ ಆಗೋದಿಲ್ಲ ಅಂತ ನಾನು ಬಂದು ನಿಲ್ತೀನಿ ಸಪೋರ್ಟಿಗೆ. ಅವರು ಫಸ್ಟು ನನಗೆ ನಿಮ್ಮನ್ನೆಲ್ಲ ಕಳಿಸಿ, ಈಗ ನಿಮ್ಮ ಮುಖಾಂತರ ನಾನು ಜನರಲ್ಲಿ ಚಿತ್ರರಂಗದಲ್ಲಿ ಪ್ರತಿಯೊಬ್ಬತ್ತು ಕೇಳಿದು ನನಗೆ ಸಹಾಯ ಮಾಡಿ, ನನ್ನ ಇದೊಂದು ಹೋರಾಟಕ್ಕೆ ನನಗೊಂದು ಏನು ಸಪೋರ್ಟ್ ಮಾಡಿ ನೀವು. ಅಂದರೆ ನಾನು ಈ ಚಕ್ರವ್ಯೂಹದಿಂದ ಹೊರಗೆ ಬರಬೇಕು. ಇದಕ್ಕೆ ನಾನು ಸಾವುಗೆದುರುವುದಲ್ಲ, ಬಟ್ ಇದು ಈ ಕಡೆ ಸಾವೂ ಇಲ್ಲ, ಈ ಕಡೆ ಬದುಕೂ ಇಲ್ಲ. ಇವತ್ತು ಇದು ಸ್ಥಿತಿ ನೋಡುವಾಗ ನಂಗೆ ಆ ಫೀಲ್ ಆಯಿತು, ಹಂಗೆ ಬದುಕೋಕ್ಕೂ ಬಿಡ್ತಾಯಿಲ್ಲ, ಸಾಯೋಕ್ಕೂ ಆಗ್ತಾಯಿಲ್ಲ. ಹೇಗೆ ಇದು? ಯಾಕಂದರೆ ಇದು ಹೊಟ್ಟೆ ಬಿಡೋದಿಲ್ಲ. ಅದು ನೀವು ಎಲ್ಲಿ ಇಂಥ ಯಾರಾದರೂ ರಸ್ತೆಯಲ್ಲಿ ಅಡ್ಡ ಬಂದರೆ ಭಯ ಆಗುತ್ತೆ, ತಾಗಿಸ್ಬಿಟ್ರೆ ನೋವಾಗುತ್ತೆ. ಪ್ಲಸ್ ಇದೆಲ್ಲ ಹಾಕಿದ್ದಾರೆ ಹೊಟ್ಟೆಗೆ, ಯಾರೋ ಟಚ್ ಮಾಡ್ತಾರ, ಕಾಲಿಗೆ ಯಾರೋ ಟಚ್ ಕಾಲು ಊದ್ಕೊಂಡಿದೆ ಈ ಥರ. ಅದರಿಂದಾಗಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ, ಅಟ್ಲೀಸ್ಟು ನಿಮ್ಮ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಬಗ್ಗೆ ಒಂದು ಬೈಟ್ ಹಾಕಿ ಹೀಗೆ ಹರೀಶ್ ರಾಯ್ಗೆ ಒಂದು ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮೆಲ್ಲರ ಗೂಗಲ್ ಪೇ, ಫೋನ್ಪೇ ಇದೆ, ನಂಬರ್ ಇದೆ, ನಾನು ನಂಬರ್ ಕೊಟ್ಟಿರ್ತೀನಿ. ಇದು SBI ಬ್ಯಾಂಕಿದು ನಾನು ಅಕೌಂಟ್ ನಂಬರ್ ಕೊಟ್ಟಿರ್ತೀನಿ. ಹಾಗೆ ಡಾಕ್ಟ್ರು ಕೊಟ್ಟಿದ್ದು ಗೌರ್ಮೆಂಟ್ ಕಿದೋ ಹಾಸ್ಪಿಟ್ಲಿಂದ ಎಷ್ಟು ಆಗುತ್ತೆ ಇಂಜೆಕ್ಷನಿಗೆ ಅಂತ ಲೆಟ್ರ್ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅದನ್ನು ದಯವಿಟ್ಟು ಜನರಿಗೆ ಗೊತ್ತಾಗುವ ಹಾಗೆ ತೋರಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಆಮೇಲೆ ದರ್ಶನ್ ಸರ್ ಕಡೆಯಿಂದ ಅವರೇ ಅಪ್ರೋಚ್ ಮಾಡಿದ್ರೆ ಸರ್ ನೀವು ಮಾತಾಡ್ತೀವಿ? ಇಲ್ಲ, ದರ್ಶನ್ ಅವರು ಪಾಪ ಅವರು ಇದು ಮೀಡಿಯಲ್ಲಿ ಬಂದು ನೋಡಿ ಬೈದು ಅವರು ಅವತ್ತು ಬಂದು ಹೆಲ್ಪ್ ಮಾಡಿದ್ದು. ಏನಕ್ಕೆ ಹಿಂಗೆ ಮಾಡ್ತೀರಾ ನಮ್ಮನ್ನು ಕೇಳೋಕ್ಕೆ? ಅವ್ರ ಕಡೆಯಿಂದ ಹೆಲ್ಪ್ ಮಾಡಿದ್ರು? ಹೌದು, ಅವತ್ತು ಅವ್ರು ಮಾಡಿದ್ದಾರೆ. ಅವರನ್ನು ನನ್ನ ಜೀವನ ಪೂರ್ತಿ ಮರಿಬಾರ್ದು. ಪ್ರತಿವತ್ತು ಅವ್ರನ್ನ ಕೇಳೋ ಪರಿಸ್ಥಿತಿಯಲ್ಲಿ ನೋವಾಗುತ್ತೆ ಅವ್ರ ಬಗ್ಗೆ ಮಾತಾಡಿದ್ರೆ ನನಗೆ. ಈ ಥರ ದಿನಾನು ಬಂದುಬಿಡ್ತಲ್ಲ, ನಮ್ಮದು ಈ ಥರ ಕಾಯಿಲೆ, ಅವರಿಗೊಂದು ಮಾನಸಿಕ ಕಾಯಿಲೆ. ಅವ್ರಿಗೆ ಇನ್ನು ಮುಂದೆ ದೇವರು ಈ ಥರ ಸ್ಥಿತಿನೂ ತಂದಿಡ್ತಾನ. ಎಷ್ಟು ಜನರಿಗೆ ಅನ್ನ ತಿನ್ನಬೇಕು ನಾವು ಅಲ್ವಾ? ಒಬ್ಬ ನಾಯಕ ನಟ ಕನ್ನಡ ಇಂಡಸ್ಟ್ರಿಗೆ ಇಲ್ಲ ಅಂದರೆ ಎಷ್ಟು ಕಷ್ಟ. ಎಷ್ಟು ನನ್ನ ಹತ್ರ ಎಷ್ಟು ಜನ ಸಾಕಾಲಾದರೂ ಊಟ ಮಾಡ್ತಾರಲ್ವ? ಏನು ಇವಾಗ ಅಜಾಗ್ರತೆ ಎಂಬುದು
ಮನುಷ್ಯನೊಂದು ಟೈಮ್ ಅವನು ಈಗೂ ಆಗೋಯ್ತಲ್ಲ. ಇಲ್ಲಿ ಸೃಷ್ಟಿಯಲ್ಲಿ ನನಗೆ ಇದೊಂದು ಬಂದಮೇಲೆ ಗೊತ್ತಾಗಿದ್ದು, ಎಲ್ಲರೂ ಬದುಕಬೇಕ್ರಿ, ಎಲ್ಲರೂ ಬಾಳಬೇಕು. ಎಷ್ಟು ದಿನ ಇರ್ತೀವಿ? ನಾನು ಅದನ್ನು ಒಮ್ಮೆ ಯೋಚನೆ ಮಾಡ್ತೀನಿ. ಇಷ್ಟು ಖರ್ಚು ಮಾಡಿ ನನಗೀಗ ಇಷ್ಟು ವಯಸ್ಸಾಗಿದೆ, ಅಬ್ಬಬ್ಬ ನೀನು ಎಷ್ಟು ವಯಸ್ಸು ಬದುಕ್ಬೋದು ನಾನು ಅಂತ ನಾನು ಹಾಗೆ ಕೇಳಿದಾಗ ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತು, 70 ವರ್ಷದವ್ರು ಹೋರಾಟ ಮಾಡ್ತಿದ್ದಾರೆ ರೀ, ಕ್ಯಾನ್ಸರ್ ಅವರು ಹೋರಾಟ ಮಾಡ್ತಿದ್ದಾರೆ ಬದುಕ್ತೀನಿ ಅಂತ. ನೀವೇನು ರೀ, ನೀವು ಇನ್ನು ಹೆಂಗೆ? ನಾನು ಹೇಳಿದ್ದು, ಅಷ್ಟು ಖರ್ಚಿಗೆ ಇನ್ನೆಷ್ಟು ವರ್ಷ ನಾನು ಜೀವಂತ ಇರ್ಬೋದು? ಏನಾದರೂ ಮನೆ ಉಂಡು ಹೋದ ಕೊಂಡು ಹೋದ ಅಂಥೇಳಿ ಆ ರೀತಿ ಮನೆಯಲ್ಲಿ ಈ ಮಕ್ಕಳಿಗೆ ಹೆಂಡ್ತಿಗೆ ಏನೂ ಮಾಡದೆ, ಆಮೇಲೆ ನನ್ನ ಹಿಂದೆ ಅವ್ರು ಬಂದರೆ ಜಾಬ್ ಬಿಡಿಸ್ಬಿಟ್ಟು ಅವ್ರು ಬದುಕೋದು ಬೇಡವ ಮುಂದೆ? ನಮ್ಮದೇನೋ ಟೈಮು ಏನೋ ಈ ಥರ ಆಗೋಯ್ತು. ಹೇಳೋದು ಎಲ್ಲರೂ ಸೃಷ್ಟಿಯಲ್ಲಿ ಬದುಕಬೇಕು. ಒಂದು ಅವಕಾಶ ಕೊಟ್ಟಿದ್ದು ಮನುಷ್ಯನಿಗೆ ಹುಟ್ಟಬೇಕಂದ್ರೆ ತುಂಬ ಪುಣ್ಯ ಮಾಡಬೇಕು. ನನಗೆ ಈ ಕಿಡ್ನಿದು ನೀರು ಸ್ವಲ್ಪ ಡೌಟ್ ಅಂದರೆ ನೀರು ಕುಡಿಯೋಕ್ಕೆ ಕೊಡ್ತಾಯಿಲ್ಲ, ಸ್ವಲ್ಪನೇ ಕೊಡೋದು. ನೀರು ವ್ಯಾಲ್ಯೂ ಏನು ಗೊತ್ತಾಗೋಯ್ತು. ಅಯ್ಯೋ, ನೀರು ಇರೋದು ಬದುಕೋದು. ಆಗಲಿ ಕಿಡ್ನಿ ಪೇಷಂಟ್ಗಳು ಹೇಗಿರ್ತಾರೆ? ನನಗೆ ಅಟ್ಲೀಸ್ಟ್ 1 ಲೀಟ್ರ್ವರೆಗೆ ಕುಡಿಬೋದು, ಕಿಡ್ನಿ ಪೇಷಂಟ್ಗಳಿಗೆ ಅಷ್ಟೂ ಕುಡಿಯೋಂಗಿಲ್ಲ, ಸಾಧ್ಯವೇ ಇಲ್ಲ. ಒಂದೊಂದು ಸರಿ ಬಾರಿಕೆ ಆಗುವಾಗ ನೀರು ಬಿಟ್ಟು ಇರೋಕ್ಕೆ ಸಾಧ್ಯವೇ ಇಲ್ಲ ಹಂಗೆ ತಿಳ್ಕೊಳ್ತೀವಿ. ಗಾಳಿನೂ ಹಾಗೆ, ನಂಗೆ ಲಂಗ್ಸ್ ಪ್ರಾಬ್ಲಮ್ ಆದಾಗ ಗಾಳಿ, ಅಯ್ಯೋ ಎಲ್ಲಿ ಸಾಕಾಗೋದಿಲ್ಲ ಗಾಳಿ. ಅಂದರೆ ಒಂದೊಂದರದ್ದು ವ್ಯಾಲ್ಯೂ ಗೊತ್ತಾಗೋಯ್ತು. ಮನುಷ್ಯ ಈ ಜೀವನದ ವ್ಯಾಲ್ಯೂ ನನಗೆ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ರು ದೇವರಂದರೆ. ಎಲ್ಲವೂ ಅರ್ಥ ಆಯಿತು. ಸಮಾಧಾನವಾಗಿ ಇದ್ದಷ್ಟು ದಿವಸ ಯಾರಿಗೂ ತೊಂದರೆ ಆಗೋದಾಗ ಬದುಕಬೇಕು. ಒಂದು ನನ್ನ ಆಸೆ, ನಾನು ಇರೋಷ್ಟು ಸಮಯ ನಾನು ಬಣ್ಣ ಹಚ್ಕೋಬೇಕು, ನಾನು ಆ್ಯಕ್ಟ್ ಮಾಡಲೇಬೇಕು, ನಾನು ಅಲ್ಲಿ ಬಿಟ್ಟು ಬದುಕೋದೇ ಇಲ್ಲ. ಫಿಲಮ್ ಚೇಂಬರ್ ಕಡೆಯಿಂದ ಏನಾದರೂ? ಇಲ್ಲ, ಈಗ ಕೇಳಬೇಕು ನಾನು. ಈ ಸರಿ ಇಲ್ಲ, ಈ ಸಮಯ ಕೇಳಿರಲಿಲ್ಲ. ಈ ಸರಿ ಮಾತಾಡ್ತೀನಿ, ಫಿಲ್ಮ್ ಚೇಂಬರ್ ಮಾತಾಡ್ತೀನಿ, ಹೋಗಬೇಕು. ಅದೇ ಈಗ ಸ್ವಲ್ಪ ರೆಡಿ ಆಗ್ತಿದ್ದೀನಿ ಹೋಗೋಕ್ಕೆ. ಹೇಗೆ ಇಲ್ಲಿಂದ ಯಾವ್ದಾದ್ರು ಗಾಡಿ ಮಾಡ್ಕೊಂಡು ಹೋಗ್ಬೇಕು, ಅಲ್ಲಿ ನೋಡಬೇಕಾರೆ ಅಲ್ಲಿ ಯಾರು ಇರ್ತಾರೆ, ಕರೆಕ್ಟಾಗಿ ಟೈಮಲ್ಲಿ ಅಪ್ರೋಚ್ ಮಾಡಬೇಕು. ಅಟ್ಲೀಸ್ಟ್ ನಿಮ್ಮಿಂದಾಗಿ ನಿಮ್ಮ ಥರ ಬೇರೆಯವ್ರ ಪ್ರಾಬ್ಲಮ್ ಆದರೂ ಫ್ಯೂಚರಲ್ಲಿ ಇರೋರಿಗಾದರೂ ಸಹಾಯ ಆಗೋದು. ಹೌದು 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 ಆಗಬೇಕು. ಇಲ್ಲ, ಯಾಕಂದರೆ ನಮ್ಗೆ ಗೊತ್ತಿರೋದಿಲ್ಲ ಈ ಥರ ಕ್ಯಾನ್ಸರ್ಗಳು, ಇಲ್ಲ ಈ ಥರ ಏನು. ನಾನು 3 ವರ್ಷದಲ್ಲಿ ನಾನು ನೋಡ್ತಾಯಿದ್ದೀನಿ, ಪವರಲ್ಲಿದ್ದೆ ನಾನು. ಇವತ್ತು ಈ ಥರ ಬಾಡಿಸ್ಬಿಟ್ಟಿದೆ ಅಂತ ನನಗೆ ಗೊತ್ತಾಗಿದ್ದು ಕ್ಯಾನ್ಸರ್ದು ಹೊಸ ಹೊಸ ಒಳಗೆ. ಇನ್ನೂ ಕೆಲವು ವೆರೈಟಿ ರೋಗಗಳು ಒಂದು ಜಾಗಕ್ಕೆ ಸ್ಪ್ರೆಡ್ ಆದಾಗ ಇದು ಸ್ಟಾರ್ಟ್ ಆಗಿದೆ, ಇನ್ನೂ ಸ್ಪ್ರೆಡ್ ಆದರೆ ಇನ್ನು ಬೇರೆ ಥರ ಸ್ಟಾರ್ಟ್ ಆಗುತ್ತೆ. ಅವುಗಳು ಎಲ್ಲೆಲ್ಲಿ ಹೋಗ್ತವೆ ಅಲ್ಲೆಲ್ಲಿ ಇದನ್ನು ಹಾಳು ಮಾಡ್ಕೊಂಡು ಹೋಗ್ತದೆ. ಅದಾಗೋ ಮೊದಲು, ಆ ನೋವು ಅನುಭವಿಸೋ ಮೊದಲು ನೀವು ಇಂಜೆಕ್ಷನ್ ಇದು ಮಾಡಿ ಅಂತ. ಅಟ್ಲೀಸ್ಟ್ ನನಗೆ ಡಾಕ್ಟ್ರು ಹೇಳ್ತಿದ್ದಾರೆ, ಕಲಾವಿದ ನಿಮ್ಮನ್ನು ಯಾರಾದರೂ ಬರ್ತಾರೆ ನಿಮಗೆ ಹೆಲ್ಪಿಗೆ, ತುಂಬ ಜನಗೆ ಆ ಥರ ಹೆಲ್ಪ್ ಸಿಗೋದೇ ನಡೀತಿದ್ದಾರೆ ರೀ. ಟ್ಯಾಬ್ಲೆಟ್ಸು ತುಂಬ ಸೈಡ್ ಎಫೆಕ್ಟ್ ಜಾಸ್ತಿ, ತಿಂದಾಕ್ಬಿಡ್ತದೆ ನಮ್ಮನ್ನು. ತುಂಬ ಅದಕ್ಕೆ ಊಟ ತಗೋಬೇಕು, ಊಟ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರ ಗತಿಲ್ಲ ಹೀಗಿದೆ. ಇವತ್ತು ನೀವು ಕೂಡ ಅನುಭವಿಸಿದ್ದೀರಿ ನೋಡಿ. ಇದೊಂದು ಪ್ರಯತ್ನ ಮಾಡಿಬಿಡೋಣ. ಪ್ರಯತ್ನ ಅಲ್ಲ, ಇದು 100% ನಿಮಗೆ ಕ್ಯೂರಬಲ್ ಅಂತ ಹೇಳಿದ ಮೇಲೆ ನಾನು ಇವಾಗ ಹಿಂಗೆ ಬಂದು ನಿಂತಿದ್ದೀನಿ. ಆದಷ್ಟು ಬೇಗ ನಾನು ಮೆಡಿಸಿನ್ ತಗೊಳ್ಳೋಗೆ ಆಗಬೇಕು. ಫಿಲ್ಮ್ಗೆ ಹೋಗೋದು, ಟೈಗರ್ ಪ್ರಭಾಕರ್, ವಿಷ್ಣುವರ್ಧನ್ ಅವರು ಫೈಟು ಜೋರು ಹುಚ್ಚು. ಅಣ್ಣವ್ರ ಸಿನಿಮಾ ನೋಡ್ತೀವಿ, ಅಣ್ಣವ್ರದ್ದು ತಾಯಿ ಜೊತೆಗೆ ಹೋಗೋದು. ಅಣ್ಣವ್ರದ್ದು ಭಕ್ತಿ ಜಾಸ್ತಿ ಅಲ್ವ, ನಮಗೆ ಸ್ವಲ್ಪ ಫೈಟ್ ಜಾಸ್ತಿ ಆಸೆ, ಫೈಟಿನ ಮೇಲೆ. ಹಾಗೆ ವಿಷ್ಣು ಸಾರದ್ದು, ಟೈಗರ್ ಪ್ರಭಾಕರ್ ಅವ್ರದ್ದು ಇಂಟ್ರೆಸ್ಟ್. ಆವಾಗ ನಾನು ಆ್ಯಕ್ಟ್ರ್ ಆಗಬೇಕು. ಸುಮ್ಮನೆ ಮನೆ ಬಂದು ಪ್ರಾಕ್ಟೀಸ್ ಮಾಡೋದು, ಕೂಗೋದು, ಜಾಕಿ ಚಾನದು ಫಿಲ್ಮ್ ನೋಡ್ಕೊಂಬರೋದು, ಬಾವಿ ಕಟ್ಟೆಗೆ ಮರದ ರೀಪು ಈ ಬಿದಿರಾಕ್ಬಿಟ್ಟು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅದನ್ನೆಲ್ಲ ಮಾಡ್ತಾಯಿದ್ದೆ. ನಮ್ಮ ತಂದೆ ಒಂದು ಸರಿ ನೋಡಿಬಿಟ್ಟು ಬಂದು ಬೆಲ್ಟ್ ಇಟ್ಕೊಂಡು ಹೊಡ್ತಿದ್ದಾರೆ, ಬಾವಿಗೆ ಬಿದ್ದರು ಮಧ್ಯದಲ್ಲಿ ಹಾಕೊಂಡು ನೋಡಿ ಪ್ರಾಕ್ಟೀಸ್. ತಂದೆ ಕಿಟಕಿನ ನೋಡಿಬಿಟ್ಟು ಏನು ಅಂದರೆ ಅದು ಜಾಕಿ ಚಾನದು ಫಿಲ್ಮ್. ದಯವಿಟ್ಟು ನಿಮ್ಮಲ್ಲಿ ಆದಷ್ಟು ಸಹಾಯ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ನನ್ನ ಈ ಪರಿಸ್ಥಿತಿಯನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಮುಟ್ಟುವ ಹಾಗೆ ನೀವು ತಿಳಿಸಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹೊರಗಡೆ ಗೊತ್ತಾಗಬೇಕು.
ಇಂಥ ಸ್ಥಿತಿಯಲ್ಲಿ ನಾನು ಇವತ್ತಿದ್ದೀನಿ. ನಾನು ಏನು ಮಾಡಬೇಕು ಈ ಸ್ಥಿತಿಯಲ್ಲಿ ನನಗೆ ಗೊತ್ತಿಲ್ಲ. ಮುಂದಿನ ಹೆಜ್ಜೆ ಏನು ಇಡಬೇಕು ಅಂತ ನಿಮ್ಮೆಲ್ಲರ ಒಂದು ಉತ್ತರದ ಮೇಲೆ ನಾನು ಮುಂದಿನ ಹೆಜ್ಜೆ ಇಡ್ತೀನಿ.